ಅದ ಗಾಯ್ಸ್, ಸೊ ಇವತ್ತು ನಾವು ಏನು ಮಾಡೋಕ್ಕೆ ಬಂದಿದ್ದೀವಿ ಅಂದರೆ, ಇವಾಗ ನಾನು ಇನ್ಸ್ಟಾಗ್ರಾಮ್ ಆಗಲಿ ಯೂಟ್ಯೂಬ್ ಆಗಲಿ ಏನೇ ಓಪನ್ ಮಾಡಿದ್ರೇನು ವೈರಲ್ ಕಂಟೆಂಟ್ ನಮ್ಮ ಬೆಂಗಳೂರಲ್ಲಿ ಓಡ್ತಿರೋದಂದರೆ, ಇವಾಗ ತುಂಬಾ ವೈರಲ್ ಆಗ್ತಾ ಇದೆ, ಜನ ತುಂಬಾ ಕೇಳ್ತಾ ಇದ್ದಾರೆ ಆ ಕರಿಮಣಿ ಮಾಲೀಕ ಈ ಫ್ಲೈಓವರ್ದೆ. ಸೊ ಏನು ಈ ಫ್ಲೈಓವರ್ ಇಷ್ಟು ಡಿಮ್ಯಾಂಡ್ ಇದೆಯಲ್ಲ, ಏನಕ್ಕೆ ಕಂಟೆಂಟ್ ಹಿಂಗೆ ಓಡ್ತಿದೆ ಅಂತ ನಾನೊಂದು ಸ್ವಲ್ಪ ನೋಡಿದೆ. ನಾನು ಎಲ್ಲೇ ಯಾವುದೇ ಪ್ಲ್ಯಾಟ್ಫಾರ್ಮ್ ಓಪನ್ ಮಾಡಲಿ ಬೆಂಗಳೂರಲ್ಲಿ ಏನು ನನ್ನ ರೆಕಮೆಂಡೇಷನಲ್ಲಂತೂ ಈ ಫ್ಲೈಓವರ್ ಬಗ್ಗೆನೇ ಫುಲ್ ಇದೆ. ಎಲ್ಲ ನ್ಯೂಸ್ ಚಾನಲ್ಸ್ ಆಗಲಿ. ಯೂಟರ್ನೇನೋ ಸೊ ಇವತ್ತು ನಾವು ಬಂದಿದ್ದೀವಿ ರೋಡ್ ರಿವ್ಯೂ ಮಾಡೋಕ್ಕೆ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ, ಗೊತ್ತಿಲ್ಲ. ಗಾಡಿ ರಿವ್ಯೂ ಮಾಡೋದು ನೋಡಿರ್ತೀರಾ, ಬಟ್ ರೋಡ್ ರಿವ್ಯೂ ಮಾಡೋದು ಇದು ನೋಡ್ತಿದ್ದೀರ ನೀವು. ಸೊ ಇಲ್ಲಿಂದ ಸ್ಟಾರ್ಟು 4.5 ಮೀಟರ್ಸ್. ಓಕೆ, ಸೊ ಈ ಫ್ಲೈಓವರ್ ಸ್ಪೆಷಾಲಿಟಿ ಬಂದು ನಿಮಗೆ ಎಷ್ಟೊಂದು ಟ್ರಾಫಿಕ್ ಸಿಗ್ನಲ್ಸ್ ಎಲ್ಲ ಜಂಪ್ ಮಾಡುತ್ತೆ. ಆ್ಯಂಡ್ ನಿಮ್ಗೆ ಇನ್ನೊಂದು ನೋಡೋದಾದರೆ, ಇದು ಬಂದು ನಿಮ್ಗೆ ಸೀಮ್ಲೆಸ್ ಆಗಿರುತ್ತೆ, ಎಲ್ಲೂ ಕಟ್ಟಿಲ್ಲ, ಡಿವಿಯೇಷನ್ ಇಲ್ಲ, ಎಲ್ಲೂ ಇಲ್ಲ. ಇಲ್ಲತ್ತಂದರೆ ನೀವು ಒಂದು 2-3 ಫ್ಲೈಓವರ್ ಇಳಿಯೋದು ಬಿಟ್ಟು ಇನ್ನೆಲ್ಲ ನಿಮ್ಗೆ ಸ್ಟ್ರೈಟೇ ಇದೆ. ನೀವು ಸೀದಾ ಸಿಲ್ಕ್ ಬೋರ್ಡ್ ಹೋಗ್ಬೋದು. ನಾನೊಂದು 2-3 ಇಂಟರ್ವ್ಯೂಸು ನೋಡ್ತಿದ್ದೆ ಈ ಫ್ಲೈಓವರ್ ಬಗ್ಗೆ, ಏನು ಸ್ಪೆಷಾಲಿಟಿ ಅಂತ. ಸೊ ಇದು ನಿಮಗೆ ಬೆಂಗಳೂರಲ್ಲೇ ಫಸ್ಟ್ ಅಂತ ಈ ಥರ ಕನ್ಸ್ಟ್ರಕ್ಷನ್ ಮಾಡಿರೋದು. ಈ ಡಬಲ್ ಡೆಕ್ಕರ್ ಫ್ಲೈಓವರ್ ಅಂತಾರಪ್ಪ. ಸೊ ಇದೇನು ಸ್ಪೆಷಾಲಿಟಿ ಅಂದರೆ, ಆ ಮೂವಿಯಲ್ಲಿ ಒಂದು ಡೈಲಾಗ್ ನೆನಪಾಗುತ್ತೆ ನನಗೆ. ಇನ್ನು ಈ ಜನಾಂಗಕ್ಕೋ ಮುಂದಿನ ಜನಾಂಗಕ್ಕೋ ರಸ್ತೆ ಮೇಲೆ ಬಸ್ ಅಂತೆ, ಅದ್ರ ಮೇಲೆ ರೈಲ್ ಅಂತೆ, ರೈಲ್ ಮೇಲೆ ಹೆಲಿಕಾಪ್ಟರ್ ಅಂತೆ, ರೈಲು ಮನೆ ಒಳಗೆ ಬರ್ತದಂತಪ್ಪ, ಜನ ತಕೊಂಡ್ ಸೀದಾ ಸ್ಮಶಾನಕ್ಕೆ ಹೋಗೋದು ರೈಲಲ್ಲಿ. ಹಂಗ ಮಾಡ್ತಾ ಇರ್ಕೋಣ ಈ ಸಿಟಿನ. ಹೋಗೋಗೋ. ಓಹೋ, 1 ಕಿಲೋಮೀಟರ್ ಮೇಲೆ ಕಾಣಿಸ್ತೈತಲ್ಲಪ್ಪ. ಸ್ವರ್ಗ ಒಂದು ಸೆಕೆಂಡ್ ರಪ್ಪ ಅಂತ ಸರ್. ಓಕೆ, ಇದೊಂದು ಅಡ್ವಾಂಟೇಜ್ ಇದೆ ನೋಡಿ, ನಿಮಗೆ ಮಳೆ ಬೀಳಬೇಕಾದ್ರೂ ಇಲ್ಲಿ ಮೆಟ್ರೋ ಸ್ಟೇಷನ್ ಕೆಳಗಡೆ ನಿಲ್ಸ್ಕೋಬೋದು. ಆರಾಮಾಗಿ ATL ಕ್ರೂಸ್ ಮಾಡ್ಕೊಂಡು ಹೋಗ್ಬೋದು ಗುರು. ಎಷ್ಟು ಟೈಮ್ ಸೇವ್ ಆಗುತ್ತೆ ಅಂತ ನನಗೇನು ಗೊತ್ತಿಲ್ಲ, ಬಟ್ ನಾನೊಂದು 4-5 ಸಲ ಹೋಗ್ಬೇಕಾದ್ರೆ, ಇದು ಬನಶಂಕರಿಯಿಂದ ಯಾರು ಕೆಲಸಕ್ಕಂತ ಕೆಲಸ ಮೇಲೋ ಇಲ್ಲಾಂದರೆ ಸಿಟಿ ಎಕ್ಸಿಟ್ ಆಗಬೇಕಂದ್ರೇನೋ ಹೋಗ್ತಾರೋ, ಅದು ತುಂಬ ದೊಡ್ಡ ಅಡ್ವಾಂಟೇಜ್ ಅಂತ ಹೇಳ್ಬೋದು. ಯಾಕಂದರೆ ತುಂಬ ಸಿಗ್ನಲ್ ಸ್ಕಿಪ್ ಆಗುತ್ತೆ. ಪ್ಲಸ್ ಈ ರೋಡು ಸಿಲ್ಕ್ ಬೋರ್ಡ್ ರೋಡ್ ಗೊತ್ತಿರೋದು, ಎಲ್ಲ ಬೆಂಗಳೂರಲ್ಲಿರೋ ಮೀಮ್ಸ್ ಟ್ರಾಫಿಕ್ ಬಗ್ಗೆ ಎಲ್ಲ ಈ ಸಿಲ್ಕ್ ಬೋರ್ಡ್ ರೋಡಲ್ಲೇ ಇರುತ್ತೆ. ಸೊ ಇವಾಗ ನೈಟ್ ಆಲ್ಮೋಸ್ಟ್ ಒಂದು 11:40, 11:15, 12 ಗಂಟೆ ಆಗಿದೆ ರಾತ್ರಿ. ಸೊ ಇದು ರೋಡ್ ಕಂಡೀಷನ್ನು. ಸೊ ರಾಗಿಗುಡ್ಡ ಮೆಟ್ರೋ ಸ್ಟೇಷನಿಂದ ಸ್ಟಾರ್ಟ್ ಆಗುತ್ತೆ ಈ ರೋಡು, ಸಿಲ್ಕ್ ಬೋರ್ಡ್ ಎಂಡ್ ಆಗುತ್ತೆ. ಸೊ ಆ ಕಡೆ ಇರೋ ರೋಡು ಇನ್ನೂ ಕಂಪ್ಲೀಷನ್ ಆಗಿಲ್ಲ. ಸೊ ಇದೊಂದು ಸದ್ಯಕ್ಕೆ ಓಪನ್ ಮಾಡಿದ್ದಾರೆ. ಈ ಏನಪ್ಪ ಈ ಡಬಲ್ ಡೆಕ್ಕರ್ ಫ್ಲೈಓವರ್ ಅಂದರೆ, ಫಸ್ಟ್ ಫ್ಲೇಯರ್ ನಿನಗೆ ಕೆಳಗಡೆ ಮೈನ್ ರೋಡ್ ಇದೆ. ಸೊ ನಮ್ದು ಹಳೆ ರೋಡ್ ಇತ್ತಲ್ಲ, ಅದಿದೆ ಫಸ್ಟು ಮೈನ್ ರೋಡು. ಅದಾದಮೇಲೆ ನಿಮಗೆ ಈ ಬ್ರಿಡ್ಜ್ ಬರುತ್ತೆ. ಒಳ್ಳೆ ಕಾರ್ನರು. ನೋಡಿ, ಮಾತಾಡಿ ನಾನು ಕಂಪ್ಲೀಟಾಗಿ ಒಂದು 3-4 ನಿಮಿಷ ಆಗಿಲ್ಲ, ಅಷ್ಟು ಬೇಗ ನಾನು HSR ಲೇಔಟ್ ಹತ್ರನೇ ಬಂದ್ಬಿಟ್ಟೆ. ಸೊ ಇದು ಎಲೆಕ್ಟ್ರಾನಿಕ್ ಸಿಟಿ ರೋಡ್. ಸೊ ನೋಡಿದ್ದೀರ, ರಾಗಿಗುಡ್ಡದಿಂದ ಬರಬೇಕು ಇದೇ ಜಾಗಕ್ಕೆ, ಇದೇ ಸ್ಪಾಟಿಗೆ ಬರಬೇಕಂದ್ರೆ ನಾನೊಂದು 2-3 ಸಲ ಟ್ರಾವೆಲ್ ಮಾಡಬೇಕಾದ್ರೆ ಇದೇ ರೋಡಲ್ಲಿ ನನಗೆ ಒಂದು ಮಿನಿಮಮ್ ಅಂದರೆ ಒಂದು 1/2 ಅವರ್ ಆಗೋದು, 1/2 ಅವರ್ ಮೇಲೆ ಆಗೋದು ಅಂದ್ಕೊಳ್ಳಿ. ಯಾಕಂದರೆ ನಾನು ಪೀಕ್ ಅವರ್ಸಲ್ಲಿ ಇಲ್ಲೆಲ್ಲೂ ಬರ್ತಿರಲಿಲ್ಲ, ಯಾಕಂದರೆ ನಂಗೆ ಗೊತ್ತು ಟ್ರಾಫಿಕ್ ಹೆಂಗಿರುತ್ತಂತ. ಸೊ ಆದಷ್ಟು ನಾನು ಈ ಟ್ರಾಫಿಕ್ನ ಅವಾಯ್ಡ್ ಮಾಡ್ತಿದ್ದೆ.
ನೋಡಿ ಈ ಥರ ಇರೋದು ಟ್ರಾಫಿಕ್ಕು ಸಿಲ್ಕ್ ಬೋರ್ಡ್ ಹತ್ರ. ಆಟೋ ತಕೊಂಡು ಆಚೆ ಹೋಗ್ತಾ ಇದ್ದೆ, ದಾರಿಯಲ್ಲಿ ಫುಲ್ಲು ಟ್ರಾಫಿಕ್ ಬ್ಲ್ಯಾಕ್, ಕ್ಯಾಬಮಲ್ಲೇ ಸ್ಟ್ರೈಕ್ ಗಲಾಟೆ ಕರ್ಲೆ ಕಡೆ. ಸೊ ಇವಾಗ ನಿಮ್ಗೆ ಅಷ್ಟು ಕನ್ವೀನಿಯನ್ಸ್ ಆಗಿದೆ ಆ ರೋಡಿಂದ. ಇದಕ್ಕಿಂತ ಪಬ್ಲಿಕ್ಕಿಗೆ ಏನು ಉಪಯೋಗ ಅಪ್ಪ ಅಂದ್ಕೊಂಡ್ರೆ, ನೀವು ಎಷ್ಟೊಂದು ರಿವ್ಯೂಸ್ ನೋಡಿದೆ, ಯಾರು ಕೆಟ್ಟದ್ದು ಮಾತಾಡ್ತಿಲ್ಲ ಈ ಫ್ಲೈಓವರ್ ಬಗ್ಗೆ, ಎಲ್ಲರಿಗೂ ಒಳ್ಳೆ ಇಂಪ್ರೆಷನ್ ಇದೆ. ಸೊ ಪಬ್ಲಿಕ್ಕಿಗೆ ಇದೊಂದು ಯೂಸ್ಫುಲ್ ಪ್ರಾಜೆಕ್ಟಾಗಿ 450 ಕೋಟಿ ಕೊಟ್ಟು ಖರ್ಚು ಮಾಡಿ ಮಾಡಿಸಿದಾರಪ್ಪ. ಸೊ ಓಪನ್ ಆಗಿ ಏನೊಂದು 4-5 ದಿವಸ ಆಯ್ತು ಅನಿಸುತ್ತೆ. ತುಂಬ ಯೂಸ್ಫುಲ್ ಇದೆ. ಯಾರ್ಯಾರು ಈ ಕಡೆ ಎಲ್ಲ ಓಡಾಡ್ತಾರೋ ಅವ್ರಿಗೆಲ್ಲ ಯೂಸ್ ಆಗೇ ಆಗುತ್ತೆ.